ನಮಸ್ತೆ. ಇವತ್ತೊಂದು ಚಾಪ್ಟರ್ ಜೊತೆ ಬಂದಿದ್ದೀನಿ. ಸೇಮ್ ಬುಕ್ಕು, ಕರುನಾಡು ಬಾಬೆಳಕೆ ಬುಕ್ಕು. ಏನಪ್ಪಾ ಪ್ರತಿದಿನ ಇದೊಂದೇ ಬುಕ್ ಅಲ್ಲಿ ಹೇಳ್ತಾ ಇದಾರೆ ಅಂತ ಓದ್ತಾ ಇದಾರೆ ಅಂತ ಇದೀರಾ? ಹಂಗೇನಿಲ್ಲ. ಯಾಕೆಂದ್ರೆ ನಾವಿನ್ನು ಅಂದ್ರೆ ಇದರಲ್ಲಿರೋ ಒಳ್ಳೊಳ್ಳೆ ಚಾಪ್ಟರ್ಸ್ ಇನ್ನು ತುಂಬಾ ಇದೆ. ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬುಕ್ ಸೆಲೆಕ್ಷನ್ ಮಾಡಿ ಓದ್ತೀನಿ. ಓಕೆನಾ? ಸೊ ಇದೇ ಬುಕ್ಕಿಂದ ಒಂದೊಂದು ಚಾಪ್ಟರ್ ನೋಡೋಣ. ಆ ಚಾಪ್ಟರ್ ಹೆಸರು ಹಲದೊರೆಯದ ಕಾರ್ಯ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ರೈಲು ಹೊರಡುವುದಕ್ಕೆ ಸಿದ್ಧವಾಗಿತ್ತು. ಅದು ರಾತ್ರಿ ಅಮೃತಸರದಿಂದ ಹೊರಟು ಬೆಳಗ್ಗೆ 6 ಗಂಟೆಗೆ ಡೆಲ್ಲಿ ತಲುಪುತ್ತೆ. ಅದೇ ರಾತ್ರಿ ರೈಲು ಹೊರಡಕ್ ಶುರು ಆಗುತ್ತೆ. ಅದು ಅಮೃತಸರದಿಂದ 6 ಗಂಟೆಗೆ ಡೆಲ್ಲಿ ತಲುಪುತ್ತೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಏನಿರ್ತಾರೆ, ಟಿಕೆಟ್ ಇನ್ಸ್ಪೆಕ್ಟರ್ ಇರ್ತಾರಲ್ವಾ, ಅವ್ರ ಹತ್ರ ಅವಸರವಾಗಿ ಬಂದ, ಅಂದ್ರೆ ಅರ್ಜೆಂಟ್ ಆಗಿ ಬರ್ತಾರೆ ಒಂದ್ ಮನುಷ್ಯ ಟಿಕೆಟ್ ಇನ್ಸ್ಪೆಕ್ಟರ್ ಹತ್ರ. ಅವನ ಮುಖದಲ್ಲಿ ಆತಂಕ ತುಂಬಾ ಕಾಣುತ್ತಿತ್ತು. ತುಂಬಾ ಅವನು ಆತಂಕದಲ್ಲಿದ್ದ. ಬಂದವನೇ ಸರ್, ನನಗೊಂದು ಉಪಕಾರವಾಗ್ಬೇಕು ಅಂತ ಕೇಳ್ತಾನೆ. ಆವಾಗ ಅವನೇನ್ ಹೇಳ್ತಾನೆ, ನಾನು ಗಜಿಯಾಬಾದ್ ನಲ್ಲಿ ಇಳಿಯಬೇಕು. ರೈಲು ರಾತ್ರಿ 1:30ಗೆ ತಲುಪತ್ತೆ. ನನಗೆ ತುರ್ತು ಕೆಲಸ ಇರುವುದರಿಂದ ನಾನು ಇಳಿಯಲೇಬೇಕು ಸರ್. ಮತ್ತೆ ದಯವಿಟ್ಟು ನನ್ನನ್ನು ಗಜಿಯಾಬಾದ್ ನಲ್ಲಿ ಇಳಿಸಿ ಬಿಡ್ತೀರಾ ಅಂತ ಕೇಳ್ತಾರೆ ಅವರು ಇನ್ಸ್ಪೆಕ್ಟರ್ ಹತ್ರ. ಅವಾಗ ಅವ್ರೇನ್ ಹೇಳ್ತಾರೆ, ಮತ್ತೆ ನನ್ ಬರ್ತ್ ನಂಬರ್ 46 ಎಂದು ಕೇಳ್ಕೊಂಡ. ಟಿಸಿಗೆ ಅವನದೇ ಒತ್ತಡದ ಕೆಲಸ. ಆದರೂ ಹೇಳಿದ, ಸರಿ ಸ್ವಾಮಿ, ನಿಮ್ಮನ್ನು ಗಜಿಯಾಬಾದ್ ನಲ್ಲಿ ಇಳಿಸುತ್ತೇನೆ, ಹೋಗಿ ಮಲ್ಕೊಳ್ಳಿ ನಿಶ್ಚಿಂತೆಯಿಂದ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಆಗ ಮತ್ತೆ 2 ಕ್ಷಣದಲ್ಲಿ ಆ ವ್ಯಕ್ತಿ ಹಾಜರ್. ಸರ್, ದಯವಿಟ್ಟು ಮರೆತು ಬಿಡ್ಬೇಡಿ, ನಾನು ಅರ್ಜೆಂಟ್ ಆಗಿ ಗಜಿಯಾಬಾದ್ ನಲ್ಲಿ ಇಳಿಯಲೇಬೇಕು. ಆದ್ರೆ ಒಂದು ತೊಂದರೆ ಇದೆ ಸರ್, ನನಗೆ ಬಹಳ ಗಾಢ ನಿದ್ರೆ ಬಂದು ಬಿಡುತ್ತೆ, ಬೇಗನೆ ಎಚ್ಚರ ಆಗೋದೇ ಇಲ್ಲ. ದಯವಿಟ್ಟು ನನ್ನನ್ನು ಚೆನ್ನಾಗಿ ಅಲುಗಾಡಿಸಿ ಎಬ್ಬಿಸಿ ಬಿಡಿ ಸರ್ ಅಂತ ಹೇಳ್ತಾರೆ. ನಾನು ಕೂಗಿದ ತಕ್ಷಣ ಹೇಳಿಲ್ಲ ಅಂತ ಬಿಟ್ಬಿಡ್ಬೇಡಿ ಸರ್ ಎಂದು ಗೋಗರ್ದ. ಮೊದಲೇ ಸುಸ್ತಾಗಿದ್ದ ಟಿಸಿ, ಆಯ್ತಪ್ಪ, ನೀವು ಹೋಗಿ ಮಲಗಿ, ನಾನು ನಿಮ್ಮನ್ನು ಎಬ್ಬಿಸದೆ ಬಿಡೋದಿಲ್ಲ ಅಂತ ಹೇಳ್ತಾರೆ. 5 ನಿಮಿಷಕ್ಕೆ ಮತ್ತೆ ಬರ್ತಾರೆ. ಟಿಸಿ ಹತ್ರ ಬಂದು ಕೈ ಹಿಸ್ಕುತ್ತಾ ನಿಂತಿರ್ತಾರೆ. ಮತ್ತೇನಪ್ಪ ನಿಮ್ ತಕರಾರು ಅಂತ ಹೇಳಿ ಇನ್ಸ್ಪೆಕ್ಟರ್ ಕೇಳ್ತಾರೆ. ನಿಮ್ಮನ್ನು ಎಬ್ಸೋತಾನೆ, ಚಿಂತೆ ಬೇಡ ಅಂತ ಹೇಳ್ತಾರೆ. ಹಾಗಲ್ಲ ಸರ್, ನನ್ನ ನಿದ್ರೆ ಗಾಢ ಎಂದು ಅವಾಗ್ಲೇ ಹೇಳ್ದೆ ಅಲ್ವಾ, ಆದ್ರೆ ನಿದ್ದೆಯಲ್ಲಿ ಭಂಗವಾದರೆ ನನಗೆ ಅಸಾಧ್ಯ ಕೋಪ ಬಂದ್ಬಿಡುತ್ತೆ. ಬಾಯಿಗೆ ಬಂದ ಹಾಗೆ ಬೈದ್ ಬಿಡ್ತೀನಿ ಸರ್. ನಾನು ಯಾರಿದ್ದಾರೆ ಯಾರಿಲ್ಲ ಅಂತಾನು ನೋಡಲ್ಲ, ಮನ್ಸಿಗೆ ಹೆಂಗ್ ತೋಚುತ್ತೆ ಹಂಗೆ ಬೈದ್ ಬಿಡ್ತೀನಿ ಅಂತ ಹೇಳ್ತಾರೆ ಅವರು. ಇದನ್ನ ಯಾಕೆ ಹೇಳ್ದೆ ಅಂತಂದ್ರೆ, ನೀವು ನನ್ನನ್ನು ಎಬ್ಸಿದಾಗ ನಿದ್ದೆಗಳಲ್ಲಿ ನಿಮ್ಮನ್ನು ಬೈದ್ ಬಿಡ್ಬೋದು ಸರ್, ನಾನು ಬೇಜಾರ್ ಮಾಡ್ಕೋಬೇಡಿ ಆಯ್ತಾ, ನನ್ನನ್ನು ಎಬ್ಸೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾರೆ. ಅವಾಗ ಅವರು, ಆಯ್ತು, ಅದೂ ಆಗ್ಲಿ, ನಿಮ್ಮ ಬೈಗಳನ್ನ ನಾನು ಗಮನಕ್ಕೆ ತೆಗೆದುಕೊಳ್ಳೋದೇ ಇಲ್ಲ, ನಿಮ್ಮನ್ನು ಎಬ್ಬಿಸ್ತೇನೆ, ಈಗ ಹೋಗಿ ಮಲ್ಕೊಳ್ಳಿ, ನನ್ ಕೆಲಸ ಮಾಡೋಕ್ ಪದೇ ಇದು ತೊಂದರೆ ಮಾಡ್ಬೇಡಿ ಅಂತ ಹೇಳಿ ಅವ್ರ ಕೆಲಸ ಮಾಡೋದು ಪ್ರಾರಂಭ ಮಾಡ್ತಾರೆ. ಮತ್ತೊಂದು ಕ್ಷಣದಲ್ಲಿ ಯಾರೋ ಅವರನ್ನು ಬೆನ್ನು ತಟ್ಟಿದಂಗ ಆಗುತ್ತೆ. ತಿರುಗಿ ನೋಡಿದರೆ ಅದೇ ಬರ್ತ್ ನಂಬರ್ 46. ಮತ್ತೇನು ಸ್ವಾಮಿ ನಿಮ್ಮ ಸಮಸ್ಯೆ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಅವಾಗ ಅವರು, ಸರ್, ಹೆಂಗ್ ಹೇಳೋದು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್, ನಾನು ಕುಂಭಕರ್ಣನ ವಂಶದವನೇ ಇರ್ಬೇಕು. ನಿದ್ರೆಯಿಂದ ಎಚ್ಚರಗೊಳ್ಳುವುದು ಬಹಳ ಕಷ್ಟ. ಯಾರಾದರೂ ನಡುವೆ ಎಬ್ಸಿದರೆ ಬರೀ ಮಾತ್ರವಲ್ಲದೆ ನಾನು ಹೊಡೆದೇ ಬಿಡ್ತೇನೆ ಸರ್. ತಮಗೂ ಎಲ್ಲಿ ಹಾಗೆ ಮಾಡ್ಬಿಡ್ತೇನೋ ಅಂತ ಹೆದರಿಕೆ ಸರ್. ತಾವು ದಯವಿಟ್ಟು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ನನ್ನನ್ನು ಸಾಮಾನು ಸಮೇತ ಗಜಿಯಾಬಾದ್ ಬಂದ ತಕ್ಷಣ ಸ್ಟೇಷನ್ ಮೇಲೆ ಎಸೆದು ಬಿಡಿ ಸರ್ ಅಂತ ಹೇಳ್ತಾರೆ. ನಾನು ಹೇಳಿದ್ದನ್ನು ಬೈದಿದ್ದನ್ನು ತಲೆ ಕೆಡಿಸಿಕೊಳ್ಳಲೇ ಬೇಡ ಸರ್ ಅಂತ ಹೇಳ್ತಾರೆ. ಹೋಗಿ ಸ್ವಾಮಿ, ನಿಮ್ಮನ್ನು ಎತ್ತಿ ಪ್ಲಾಟ್ಫಾರ್ಮ್ ಮೇಲೆ ಬಿಸಾಕ್ಬಿಡ್ತೇನೆ ಆಯ್ತು ಎಂತ ಬೇಜಾರಿಂದ ಹೇಳ್ತಾರೆ ಅವರು. ಆಗ ಮರುದಿನ ಬೆಳಗ್ಗೆ 6 ಗಂಟೆಗೆ ರೈಲು ಡೆಲ್ಲಿ ಸೇರುತ್ತೆ. ಪ್ರವಾಸರಿಗೆ ಎಲ್ಲರಿಗೂ ಎಚ್ಚರವಾಗುತ್ತೆ. ಅವನು ಎಬ್ಸ್ರಿ ಅಂತ ಹೇಳಿರ್ತಾನಲ್ವಾ, ಅವನಿಗೂ ಎಚ್ಚರ ಆಗುತ್ತೆ. ಅವ್ನ್ ಕಣ್ ಬಿಟ್ಟು ನೋಡಿದ್ರೆ ಟ್ರೈನ್ ಅಲ್ಲೇ ಇರ್ತಾನೆ. ಆಗ ಅಯ್ಯೋ, ನಾನ್ ಗಜಿಯಾಬಾದ್ ನಲ್ಲಿ ಇಳಿಲೇ ಇಲ್ವಾ, ಟಿಸಿ ನನ್ನನ್ನು ಇಳಿಸ್ಲೇ ಇಲ್ಲ ಅಂತ ಕೋಪ ನೆತ್ತಿಗೇರುತ್ತೆ ಅವನಿಗೆ. ಸರಸರನೆ ಅರ್ಜೆಂಟ್ ಹೋಗಿ ಟಿಸಿನ ನೋಡಿದ ತಕ್ಷಣನೇ ತನ್ನ ಶಬ್ದ ಭಂಡಾರದಲ್ಲಿದ್ದ ಎಲ್ಲಾ ಬೈಗಳನ್ನು ಪ್ರಯೋಗಿಸಿ ತುಂಬಾ ಬಯಕ್ ಶುರು ಮಾಡ್ತಾನೆ. ಬ್ಯಾಡ್ ವರ್ಡ್ ಇಂದ ಆ ಇನ್ಸ್ಪೆಕ್ಟರ್ಗೆ ಚೆನ್ನಾಗಿ ಬಯಕ್ ಶುರು ಮಾಡ್ತಾನೆ ಇವನು. ಆಗಾಗ ಆ ಸುತ್ತ ಇರೋ ಎಲ್ಲಾ 100 ಜನ ಸೇರ್ತಾರೆ. ಇವನು ಬೈದ ಟಿಸಿ ಮಾತ್ರ ಒಂದು ಮಾತು ಆಡ್ಲಿಲ್ಲ, ಸುಮ್ಮನೆ ಕೂತಿದ್ರು. ಆಗ ಜನ ತುಂಬಾ ನೋಡ್ತಾನೆ ಇದ್ರು. ಅದ್ರಲ್ಲಿ ಒಬ್ಬ ಹೇಳ್ದ, ಅಲ್ಲ ಸ್ವಾಮಿ, ಅವನು ನಿಮಗೆ ಆವಾಗ್ಲಿಂದ ಅಷ್ಟೊಂದು ಬೈತಾ ಇದ್ದಾನೆ, ಆದ್ರೂನು ನೀವು ಅಪಮಾನ ಮಾಡ್ಸ್ಕೊಂಡು ಸುಮ್ನೆ ಕೂತಿದಿರಲ್ಲ, ಯಾಕೆ ಏನು ಹೇಳ್ತಾ ಇಲ್ಲ ಅಂತ ಕೇಳ್ತಾರೆ. ಆಗ ಟಿಸಿ ಹೇಳ್ತಾರೆ, ಇವನೇನು ಬೈದಾನು ಸ್ವಾಮಿ, ಯಾರನ್ನು ನಾನು ಗಜಿಯಾಬಾದ್ ನಲ್ಲಿ ಸಾಮಾನು ಸಹಿತ ಹೊರಗೆ ಎಸೆದು ಬಿಟ್ಟೆನೋ ಇವನಿಗಿಂತ ಹೆಚ್ಚು ಬೈದಿದ್ದ, ಹೊಡೆದಿದ್ದ ಕೂಡ ಅಂತ ಹೇಳ್ತಾರೆ. ಆಗ ಟಿಸಿ 46ನೇ ನಂಬರಿನ ಬರ್ತ್ ನಲ್ಲಿರುವ ಪ್ರವಾಸಿಯ ಬದಲು 56ನೇ ಬರ್ತ್ ನ ಪ್ರವಾಸಿಯನ್ನು ಅನಾಮತ್ತಾಗಿ ಎತ್ತಿ ಹೊರಗೆ ಹಾಕಿ ಬಿಟ್ಟಿದ್ದ.
ಇವ್ರು ಏನ್ ಮಾಡಿರ್ತಾರೆ ಟಿ ಸಿ ಇವನು ಎಪ್ಸ್ರಿ ಅಂತ ಹೇಳಿರ್ತಾನಲ್ವಾ ಅವನನ್ ಬಿಟ್ಟು ಬೇರೆ ಬರ್ತ್ನಲ್ಲಿರೋ ಇನ್ನೊಬ್ಬನ್ನ ಎತ್ತಿ ಬ್ಯಾಗ್ ಸಮೇತ ಬಿಸಾಕ್ಬಿಟ್ಟಿರ್ತಾನೆ. ಅವ್ನ್ ಬಿಸಾಕ್ಸ್ಕೊಂಡಿರ್ತಾನಲ್ವಾ ಅವನು ಸರಿ ಬೈದು ಟಿ ಸಿಗೆ ಚೆನ್ನಾಗ್ ಹೊಡೆದ್ ಸಹ ಇರ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಅಯ್ಯೋ ಈ ವ್ಯಕ್ತಿ ಅವನಲ್ಲ ಬೇರೆಯವನು ಅಂತ ಹೇಳಿ ಟಿ ಸಿಗೆ ಅವಾಗ ಗೊತ್ತಾಗುತ್ತೆ. ಹೊರಗೆ ನಮ್ಮ ತಾಯಿ ಹೊರಗೆ ಹಾಕ್ಬಿಟ್ಟಿದ್ದ. ಮಾಡಿದ್ದೇನು ಸರಿ ಅವ್ರು ಮಾಡಿದ ಕೆಲ್ಸ ಸರಿ, ಆದ್ರೆ ಅವ್ರು ಮಾಡಿದ್ದು ಸರಿಯಾದ ವ್ಯಕ್ತಿಗಲ್ಲ ಅಂತ ಹೇಳ್ತಿದ್ದಾರೆ. ಕರಜಗಿ ಸರ್ ಲಾಸ್ಟಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ಬಹಳಷ್ಟು ಬಾರಿ ನಮಗೂ ಹಾಗೆ ಆಗುತ್ತದೆ. ಕೆಲಸವನ್ನು ಮಾಡುತ್ತೇವೆ, ಶ್ರಮವನ್ನೂ ಪಡುತ್ತೇವೆ, ಆದ್ರೆ ಫಲ ಮಾತ್ರ ಸರಿಯಾಗಿ ದೊರೆಯುವುದಿಲ್ಲ. ಯಾಕೆಂದ್ರೆ ನಾವು ಮಾಡುವ ಕೆಲಸವನ್ನು ಸರಿಯಾಗಿ ಬರೆದುಕೊಂಡು ಆಯೋಜಿಸಿ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಕಥೆ ನೀತಿ ಏನು ಅಂತ ಹೇಳಿದ್ರೆ, ನಾವು ಮಾಡೋ ಕೆಲಸದಲ್ಲಿ ಫಲ ಕರೆಕ್ಟ್ ಆಗಿ ಸಿಗ್ಬೇಕು. ನಾವು ಅದೇನು ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದು ಕರೆಕ್ಟ್ ಆಗ್ಬೇಕು ಅಂದ್ರೆ ನಾವು ಮಾಡೋ ಕೆಲ್ಸನು ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅರ್ಥ. ಓಕೆನಾ? ಈ ಕಥೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನನ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆನಾ?